ನಮ್ಮನ್ನ ನಾವು ನೋಡ್ಕೊಂಡಾಗ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮನ ಹಾಗೆ ಇದೀವಾ ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಆದರೆ ಕೆಲವೊಮ್ಮೆ ನಮ್ಮ ಗುಣಗಳು ಅವರಿಬ್ಬರಲ್ಲೂ ಇರಲ್ಲ, ಬದಲಿಗೆ ಬೇರೆಲ್ಲೂ ಇರುತ್ತೆ. ಏನಿದು ಕಥೆ? ಬನ್ನಿ, ಇವತ್ತು ಈ ಆನುವಂಶಿಕತೆಯ ಒಂದು ನಿಗೂಢ ಮತ್ತು ಕುತೂಹಲಕಾರಿ ದಾರಿಯ ಬಗ್ಗೆ ಮಾತಾಡೋಣ. ನೀನ್ ನೋಡಕ್ಕೆ ಮಾತಾಡಕ್ಕೆ ಎಲ್ಲ ಪಕ್ಕಾ ನಿನ್ನ ಅತ್ತೆ ಥರನೇ ಅಂತ ಯಾರಾದ್ರೂ ಹೇಳಿದಾಗ ಒಂಥರ ಕನ್ಫ್ಯೂಷನ್, ಇನ್ನೊಂದ್ ಕಡೆ ಕ್ಯೂರಿಯಾಸಿಟಿ ಶುರುವಾಗುತ್ತೆ ಅಲ್ವಾ? ಯಾಕೆ ಹೀಗೆ ಅಂತ ತಲೆ ಕೆರೆದ್ಕೊಂಡಿರ್ಬೋದು. ಅಂದ್ಹಾಗೆ ಈ ಥರ ಅನ್ಸೋದು ನಿಮಗ್ ಮಾತ್ರ ಅಲ್ಲ, ಇದು ತುಂಬಾ ಕಾಮನ್. ಯಾಕಂದ್ರೆ ಈ ಆನುವಂಶಿಕತೆ ಅನ್ನೋದಿದೆಯಲ್ಲ, ಅದು ಯಾವಾಗ್ಲೂ ಸ್ಟ್ರೇಟ್ ಲೈನಲ್ಲಿ ಹೋಗಲ್ಲ. ಅದು ಕೆಲವೊಮ್ಮೆ ಶಾರ್ಟ್ಕಟ್ ತಗೊಳುತ್ತೆ, ಕೆಲವೊಮ್ಮೆ ಒಂದು ಜನರೇಷನ್ ಸ್ಕಿಪ್ ಮಾಡಿ ನಮ್ಮತ್ರ ಬರುತ್ತೆ. ನಮ್ಮಪ್ಪ ಅಮ್ಮನಲ್ಲಿ ಇಲ್ದ ಗುಣಗಳು ನಮ್ಮಲ್ಲಿ ಬರೋಕೆ ಬಹುಶಃ ಇದೇ ಕಾರಣ. ಸರಿ, ಹಾಗಾದ್ರೆ ಬನ್ನಿ ಈ ಪಜಲ್ನ ಸಾಲ್ವ್ ಮಾಡೋಣ. ನಮ್ಮ ಫ್ಯಾಮಿಲಿ ಟ್ರೀಯನ್ನ ಬರೀ ಕೆಳಗಿಂದ ಮೇಲಕ್ಕೆ ನೋಡೋ ಬದಲು ಅಕ್ಕಪಕ್ಕದ ಕೊಂಬೆಗಳನ್ನೂ ಸ್ವಲ್ಪ ಗಮನಿಸೋಣ. ಈ ಹೊಸ ಐಡಿಯಾಗೆ ಪಾರ್ಶ್ವ ಸಂಪರ್ಕ ಸಿದ್ಧಾಂತ ಅಂತ ಕರಿಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಥಿಯರಿ ಒಂದು ಪ್ಯಾಟರ್ನ್ ಬಗ್ಗೆ ಹೇಳತ್ತೆ. ಏನಪ್ಪಾ ಅಂದ್ರೆ, ಜನರು ಹೆಚ್ಚಾಗಿ ತಮ್ಮ ವಿರುದ್ಧ ಲಿಂಗದ ಪೋಷಕರ ಕಡೆ ಇರೋ ತಮ್ಮದೇ ಜೆಂಡರ್ನ ಸಂಬಂಧಿಕರನ್ನ ಹೋಲ್ತಾರೆ. ಇದು ಗ್ಯಾರಂಟಿ ಸೈಂಟಿಫಿಕ್ ರೂಲ್ ಅಂತಲ್ಲ, ಆದರೆ ಎಪಿಜೆನೆಟಿಕ್ಸ್ ಮತ್ತೆ ಫ್ಯಾಮಿಲಿ ಡೈನಾಮಿಕ್ಸಿಂದ ಪ್ರೇರಣೆ ಪಡೆದ ಒಂದು ಇಂಟ್ರೆಸ್ಟಿಂಗ್ ಅನಿಸಿಕೆ ಅಷ್ಟೇ. ಇದನ್ನ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಸ್ಲೈಡ್ ನೋಡಿ. ಉದಾಹರಣೆಗೆ, ಒಬ್ಬ ಮಗಳು ತನ್ನ ತಂದೆಯ ತಾಯಿ ಅಂದ್ರೆ ಅಜ್ಜಿಯನ್ನ ಅಥವಾ ತಂದೆಯ ಅಕ್ಕ ತಂಗಿಯರನ್ನ ಅಂದ್ರೆ ಅತ್ತೆಯರನ್ನ ಹೋಲುವ ಚಾನ್ಸಸ್ ಇರುತ್ತೆ. ಅದೇ ರೀತಿ ಒಬ್ಬ ಮಗ ತನ್ನ ತಾಯಿಯ ತಂದೆ ಅಂದ್ರೆ ಅಜ್ಜನನ್ನ ಅಥವಾ ತಾಯಿಯ ಅಣ್ಣ ತಮ್ಮಂದಿರನ್ನ ಹೋಲ್ಬಹುದು. ಓಕೆ, ಹಾಗಾದ್ರೆ ಈ ಹೋಲಿಕೆಗಳೆಲ್ಲ ಬರೀ ನೋಡೋಕೆ ಮಾತ್ರನಾ? ಖಂಡಿತ ಇಲ್ಲ. ನಿಜವಾದ ಮ್ಯಾಜಿಕ್ ಇರೋದೇ ನಮ್ಮ ಸ್ವಭಾವ, ನಮ್ಮ ಇಂಟ್ರೆಸ್ಟ್ಗಳು ಮತ್ತು ನಮ್ಮ ನಡವಳಿಕೆಗಳಲ್ಲಿ. ಇವೆಲ್ಲ ನಮ್ಮೊಳಗೆ ಹೇಗೆ ಬಂದು ಕೂತಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಕನೆಕ್ಷನ್ನ ಎಳೆಗಳು ಎಲ್ಲೆಲ್ಲಿ ಸಿಗ್ಬೋದು ಅಂತ. ಅಜ್ಜಿ ಹಾಗೆ ತಾಳ್ಮೆ ಜಾಸ್ತಿಯೇನಾ, ಅಥವಾ ಮಾವನ ಹಾಗೆ ಸ್ಪೋರ್ಟ್ಸ್ ಅಂದ್ರೆ ಪಂಚಪ್ರಾಣನ? ನಮ್ಮ ಪರ್ಸ್ನಾಲಿಟಿ, ನಮ್ಮ ಟ್ಯಾಲೆಂಟ್ ಅಷ್ಟೇ ಯಾಕೆ, ನಮ್ಮ ನಡಿಗೆಯ ಸ್ಟೈಲ್, ಕಲಿಯೋ ರೀತಿಯಲ್ಲೂ ಕೂಡ ಈ ಸೈಡ್ ಕನೆಕ್ಷನ್ನ ನರಳು ಕಾಣ್ಬೋದು. ಒಂದು ನಿಮಿಷ ಯೋಚನೆ ಮಾಡಿ. ಇಡೀ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲದ ಒಂದು ವಿಚಿತ್ರ ಸೆನ್ಸ್ ಆಫ್ ಹ್ಯೂಮರ್ ಇರಬಹುದು. ಅದು ತಾಯಿಯ ಚಿಕ್ಕಪ್ಪನಿಂದ ಬಂದ ಗಿಫ್ಟ್ ಆಗಿರ್ಬೋದು, ಅಥವಾ ಎಲ್ಲರೂ ಸೈನ್ಸ್ ಓದಿರೋ ಮನೆಯಲ್ಲಿ ಕಲೆಯ ಮೇಲಿನ ಪ್ರೀತಿ ತಂದೆ ಅತ್ತೆಯಿಂದ ಬಂದಿರ್ಬೋದು. ಸಾಧ್ಯನೇ ಇದೆ. ಈ ಸ್ಲೈಡ್ನಲ್ಲಿರೋ ಮಾತು ಅದನ್ನೇ ಕ್ಲಿಯರ್ ಆಗಿ ಹೇಳುತ್ತೆ. ನಮ್ಮಲ್ಲಿರೋ ಯುನಿಕ್ನೆಸ್ನ ಸೆಲೆಬ್ರೇಟ್ ಮಾಡಕ್ಕೆ ಹೇಳುತ್ತೆ ಅಲ್ವಾ? ನಮ್ಮ ಫ್ಯಾಮಿಲಿಯ ಚೌಕಟ್ಟನ್ನು ಮೀರಿ ನಮ್ಮಲ್ಲಿ ಬೆಳೆಯೋ ಇಂಟ್ರೆಸ್ಟ್ಗಳ ಬೇರ್ಗಳು ಬೇರೆ ಎಲ್ಲೋ ಇರ್ಬೋದು ಅನ್ನೋದನ್ನ ಇದು ನೆನಪಿಸುತ್ತೆ. ಬರೀ ಮುಖದ ಹೋಲಿಕೆ ಅಷ್ಟೇ ಅಲ್ಲ, ನಡೆಯುವಾಗ ಕೈ ಬೀಸೋ ರೀತಿ, ಯೋಚನೆ ಮಾಡುವಾಗ ಹುಬ್ಬು ಗಂಟಿಕೋ ಸ್ಟೈಲ್, ಅಥವಾ ಖುಷಿಯಾದಾಗ ನಗುವ ರೀತಿ, ಇದೆಲ್ಲವೂ ನಮ್ಮ ದೂರದ ಸಂಬಂಧಿಕರ ಕಾಪಿಯಾಗಿರಬಹುದು. ಇಂತಹ ಸಣ್ಣ ಸಣ್ಣ ಹೋಲಿಕೆಗಳು ನಿಜಕ್ಕೂ ನಮ್ಮನ್ನ ಆಶ್ಚರ್ಯಪಡಿಸುತ್ತವೆ. ಹಾಗಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋ ಹೊರಟಾಗ ಬರೀ ನಮ್ಮಪ್ಪ ಅಮ್ಮನ ಕಡೆ ನೋಡೋ ಬದಲು ಅಕ್ಕಪಕ್ಕ ನೋಡಿದ್ರೆ ನಮ್ದೇ ಕಥೆಯ ಹೊಸ ಚಾಪ್ಟರ್ಗಳು ಓಪನ್ ಆಗಬಹುದು. ನಮ್ಮ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪೋಷಕರಲ್ಲಿ ಇರಲ್ಲ, ಬದಲಿಗೆ ಆ ಅಕ್ಕಪಕ್ಕದು ಕೊಂಬೆಗಳಲ್ಲಿರಬಹುದು. ಈ ವಿಷಯ ಇನ್ನೂ ಡೀಪ್ ಆಗಿದೆ. ಕೆಲವು ಆರೋಗ್ಯದ ಸಮಸ್ಯೆಗಳು ಅಥವಾ ನಮ್ಮ ಮೂಡ್ ಸ್ವಿಂಗ್ಸ್ ಕೂಡ ನಾವು ಹೆಚ್ಚಾಗಿ ಮಾತಾಡ್ಸದ ಯಾವುದೋ ಸಂಬಂಧಿಯ ಲೈಫ್ ಸ್ಟೋರಿಯನ್ನ ಹೇಳ್ತಿರ್ಬೋದು. ಇದು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಹೊಸ ದಾರಿಗಳನ್ನೇ ತೋರಿಸುತ್ತೆ. ಸರಿ, ಇದೆಲ್ಲ ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಈ ಹೋಲಿಕೆಗಳನ್ನೆಲ್ಲ ಕಂಡಿಡಿದು ಏನ್ ಪ್ರಯೋಜನ? ಇದು ಕೇವಲ ಒಂದು ಫನ್ ಫ್ಯಾಕ್ಟಾ? ಖಂಡಿತ ಇಲ್ಲ. ಇದು ನಮ್ಮ ಲೈಫಿಗೆ ಒಂದು ಗೈಡ್ ಆಗ್ಬೋದು. ಇದರಲ್ಲಿರೋ ಅತ್ಯಂತ ಬ್ಯೂಟಿಫುಲ್ ಪಾಯಿಂಟ್ ಅಂದ್ರೆ ಇದೇ: ನಾನೇಕೆ ಹೀಗೆ, ಬೇರೆಯವರ ತರಹ ಇಲ್ಲ ಅಂತ ಬೇಜಾರಾದಾಗ ನೆನಪಿಡಿ, ವಿಚಿತ್ರ ಅಲ್ಲ, ಒಂದು ಪರಂಪರೆಯನ್ನ, ಒಂದು ಲೆಗಸಿಯನ್ನ ಹೊತ್ತಿದ್ದೀರಿ. ನಿಮ್ಮಲ್ಲಿರುವ ಆ ಸ್ಪೆಷಲ್ ಗುಣ ನಿಮ್ಮೊಬ್ರದ್ದಲ್ಲ, ಅದೊಂದು ಇಡೀ ಜನರೇಷನ್ನ ಕಥೆಯನ್ನ ಹೇಳುತ್ತೆ. ನಿಮ್ಮ ಹಾಗೆ ಚಾಲೆಂಜ್ಗಳನ್ನ ಫೇಸ್ ಮಾಡಿದ ಆ ಸಂಬಂಧಿಯ ಜೀವನ ನಿಮ್ಗೊಂದು ಗೈಡ್ ಬುಕ್ ಆಗಬಹುದು. ಅವರ ಸಕ್ಸಸ್ ನಿಮ್ಗೆ ಇನ್ಸ್ಪಿರೇಷನ್ ಕೊಡಬಹುದು, ಅವರ ತಪ್ಪುಗಳು ನಿಮ್ಗೆ ಪಾಠ ಕಲಿಸಬಹುದು, ಅವರ ಲೈಫ್ ಮ್ಯಾಪ್ ನಿಮ್ಮ ದಾರಿಯನ್ನ ಈಸಿ ಮಾಡಬಹುದು. ಈ ಹೊಸ ಪರ್ಸ್ಪೆಕ್ಟಿವ್ ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು ನೋಡಿ. ಇದು ನಮ್ಮನ್ನ ಇಮೋಷನಲಿ ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಕೆಲವು ಕನ್ಫ್ಯೂಷನ್ಗಳಿಗೆ ಉತ್ತರ ಕೊಡುತ್ತೆ, ನಮ್ಮ ಫ್ಯಾಮಿಲಿ ಡೈವರ್ಸಿಟಿಯನ್ನ ಅಪ್ರಿಷಿಯೇಟ್ ಮಾಡೋಕೆ ಕಲಿಸುತ್ತೆ, ಮತ್ತು ನೆಗೆಟಿವ್ ಹ್ಯಾಬಿಟ್ಸ್ನ ಸೈಕಲ್ ಬ್ರೇಕ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಸರಿ, ಹಾಗಾದ್ರೆ ಈ ಹುಡುಕಾಟವನ್ನ ಶುರು ಮಾಡೋದು ಹೇಗೆ? ನಮ್ಮ ಫ್ಯಾಮಿಲಿಯ ಕಥೆಗಳಲ್ಲಿ ಬಚ್ಚಿಟ್ಟಿರೋ ಈ ಸೀಕ್ರೆಟ್ ಕನೆಕ್ಷನ್ಗಳನ್ನ ಪತ್ತೆ ಹಚ್ಚೋದು ಹೇಗೆ? ಅದಕ್ಕೆ ಇಲ್ಲಿದೆ ಒಂದು ಸಿಂಪಲ್ ರೋಡ್ ಮ್ಯಾಪ್. ಫಸ್ಟ್ ಸ್ಟೆಪ್, ಸ್ವಲ್ಪ ನಿಮ್ಮೊಳಗೆ ಇಣುಕಿ ನೋಡಿ.
ಎರಡನೇದಾಗಿ ಮನೇಲಿರೋ ಹಿರಿಯರ ಜೊತೆ ಕೂತು ಅವರ ಕತೆಗಳ್ನ ಕೇಳಿ. ಮೂರನೇದು ಹಳೆ ಆಲ್ಬಮ್ಗಳ್ನ ಹೊರತೆಗೆದು ನೋಡಿ ಬರೀ ಮುಖಗಳ್ನೆಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ಗಳ್ನ ಗಮನಿಸಿ. ಮತ್ತು ಕೊನೆಯದಾಗಿ ನಿಮ್ಮ ದೊಡ್ಡ ಕುಟುಂಬದ ಜೊತೆ ಮಾತಾಡಿ. ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಕಥೆಯಲ್ಲಿ ನಿಮ್ಗೆ ಬೇಕಾದಕ್ಲೂ ಸಿಕ್ಕೇ ಸಿಗುತ್ತೆ. ಒಂದು ವಿಷಯ ನೆನ್ಪಿರ್ಲಿ, ಇದು ಕೇವಲ ಬ್ಲಡ್ ರಿಲೇಶನ್ಶಿಪ್ನ ಕಥೆಯಲ್ಲ. ಇದು ತಲೆಮಾರುಗಳಿಂದ ಹರಿದ್ಬರುವ ಕಲ್ಚರ್, ನಂಬಿಕೆಗಳು ಮತ್ತು ಒಂದು ರೀತಿಯ ಇನ್ವಿಸಿಬಲ್ ಎನರ್ಜಿಯ ಕಥೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ. ನಿಮ್ಮ ಫ್ಯಾಮಿಲಿ ಸ್ಟೋರಿ ಬುಕ್ನಲ್ಲಿ ಯಾರ ಚಾಪ್ಟರ್ ನಿಮ್ಮ ಲೈಫ್ ಸ್ಟೋರಿಯ ಪ್ರೋಲಾಗ್ ಆಗಿದೆ? ಅಂದ್ರೆ ಯಾರ ಕತೆ ನಿಮ್ಮ ಕತೆಗೆ ಮುನ್ನುಡಿ ಬರೆದಿದೆ? ಒಮ್ಮೆ ಯೋಚನೆ ಮಾಡಿ ನೋಡಿ.